ಶನಿರಾಜನ ಪೂಜೆ ಮಾಡಯ್ಯ ಶನಿರಾಜನ ಪೂಜೆ ಮಾಡಯ್ಯ ಎನ್ನುತ್ತ ಬ್ರಾಹ್ಮಣರು ಹೇಳಿದರು ದೊರೆಗೆ ತೈಲಾದಿಂದ ಅಭಿಷೇಕ ಮಾಡುವರಾದ ಮುತ್ತಿಗೆಯ ಕುಂಭದಲ್ಲಿ ತೈಲಾದಿಂದ ಅಭಿಷೇಕ ಮಾಡು ಮಹಾರಾಜ ಕೊಡ್ದಾನ ಧರ್ಮಗಳ ಸಡಗರದಿ ಬೇಗ ಕೊಡ್ದಾನ ಧರ್ಮಗಳ ಸಡಗರದಿ ಬೇಗ ಕಷ್ಟ ಬರದ ರೀತಿ ಶನಿರಾಜ ಬರದ ರೀತಿ ಶ್ರೀರಾಜನ ಪೂಜೆ ಮಾಡು ಮಹಾರಾಜ ಮಹಾರಾಜ ಕುದುರೆಲಾಳವನ್ನು ಧರಿಸೋ ಮೃತ್ತಿಗೆಯ ಕುಂಭದಲ್ಲಿರಿಸೋ ಮಹಾರಾಜ ಕುದುರೆಲಾಳವನ್ನು ಧರಿಸು ಮೃತ್ತಿಕೆಯ ಕುಂಭದ ಮೇಲಿರಿಸು. ಮೃತ್ತಿಕೆ ಅಂದ್ರೆ ಏನ್ ಹೇಳಿ? ಮಣ್ಣು. ಮಣ್ಣಿನಿಂದ ಮಾಡಿರುವಂತಹ ಕುಂಭದ ಮೇಲಿರಿಸಿ ತೈಲದಿಂದ ಅಭಿಷೇಕವನ್ನು ಮಾಡಪ್ಪ. ತೈಲ ಅಂದ್ರೆ ಅಪ್ಪಟ ಎಳ್ಳು ಎಣ್ಣೆ ತರಿಸಿ ಅಭಿಷೇಕವನ್ನು ಮಾಡು. ಆ ಪರಮಾತ್ಮ ನಿನ್ನನ್ನು ಮನ್ನಿಸುತ್ತಾನೆ, ನಿನ್ನನ್ನು ಕಾಪಾಡುತ್ತಾನೆ. ಅಪ್ಪ, ಬಡಬಗ್ಗರಿಗೆ ದಾನ ಧರ್ಮವನ್ನು ಮಾಡು. ಅನ್ನದಾನ, ಬೋದಾನ, ಗೋದಾನ ಇತ್ಯಾದಿ ಧರ್ಮಗಳನ್ನು ಮಾಡಪ್ಪ. ಆ ಶನಿದೇವ ನಿನ್ನನ್ನ ಮನ್ನಿಸುತ್ತಾನೆ, ನಿನ್ನನ್ನು ಕಾಪಾಡುತ್ತಾನೆ ಎಂಬುದಾಗಿ ಹೇಳಿದಾಗ ಆಗ ವಿಕ್ರಮ ಮಹಾರಾಜ ಹೇಳ್ತಿದ್ದಾರೆ, ಪೂಜ್ಯರೇ, ಪಾದ ಬಿಡಿದು ಬೇಡಿಕೊಂಡರೂ ನನ್ನನ್ನು ಜಾಡಿಸಿ ನಿನಗೆ ಬರಬಹುದಾದ ಕಷ್ಟಗಳನ್ನು ಎದುರು ನೋಡುತ್ತಿರು ಎಂಬುದಾಗಿ ಹೇಳಿ ಹೊರಟು ಹೋದರಲ್ಲ, ನನ್ನನ್ನು ಮನ್ನಿಸುವರೇ, ನನ್ನನ್ನು ಕ್ಷಮಿಸುವರೇ ಎಂಬುದಾಗಿ ಹೇಳಿದಾಗ ಆ ವೇಳೆಗೆ ಬಂದದ್ದೆಲ್ಲ ಬರಲಿ, ಭಗವಂತನ ದಯ ಹೊಂದಿರಲಿ, ನಾನು ಮಾಡಲಾರೆ ಶನಿದೇವರ ಪೂಜೆಯನ್ನ ಎಂಬುದಾಗಿ ವಿಕ್ರಮ ಮಹಾರಾಜ ಯಾವಾಗ ಹೇಳಿದರೋ, ಮಹಾನುಭಾವನಾದಂತ ಶನಿದೇವ, ಗಗನ ಮಾರ್ಗದಲ್ಲಿ ಓದಿದಂತ ಶನಿದೇವರು ನೋಡಿ, ಆ ಶನಿದೇವರು ಹೇಳ್ತಿದ್ದಾರಂತೆ ಏನೆಂಬುದಾಗಿ, ಎಲ್ಲವೋ ಮದಾಂಧ ಮೂರ್ಖ, ಅರಮನೆಯ ಬ್ರಾಹ್ಮಣೋತ್ತಮರು ನನ್ನ ಪೂಜಾ ವಿಧಾನವನ್ನ ಮಾಡುತ್ತಾ ಹೇಳು ಎಂದರೆ ನಾನು ಆಗದ್ದಾಗದು ಮಾಡಲಾರನು ಶನಿದೇವರ ಪೂಜೆ ಏನೆಂಬುದಾಗಿ ಹೇಳ್ತಿರುವೆಯಾ? ನೋಡುತ್ತಿರೋ ಮದಾಂಧ, ಮುಂದೆ ಬರಬಹುದಾದಂತ ನಿನಗೆ ಗ್ರಾಚಾರವನ್ನು ನೋಡುತ್ತೀರಿ ಎಂಬುದಾಗಿ ಶನಿದೇವ ಹೇಳಿದ ತಕ್ಷಣವೇ ನಾನೀಗಲೇ ಒಂದು ಮಾಯದ ವೇಷವನ್ನು ತಾಳಿಕೊಂಡು ಬಂದು, ಮುಸಲ್ಮಾನಿ ಕಾರವಾರನ ವೇಷವನ್ನು ತಾಳಿಕೊಂಡು ಬಂದು ಒಂದು ಮಾಯದ ಕುದುರೆಯನ್ನು ನಿರ್ಮಿಸಿ ಆ ಮಾಯದ ಕುದುರೆಯ ಮೇಲೆ ನಿನ್ನನ್ನು ಕುಳ್ಳರಿಸಿ ನಿನ್ನನ್ನು ಘೋರವಾದ ಅರಣ್ಯಕ್ಕೆ ನಿನ್ನನ್ನು ತೆಗೆದುಕೊಂಡು ಹೋಗುವಂತೆ ಮಾಡಲಿಲ್ಲ ಅಂದರೆ ನಾನು ಶನಿದೇವನೇ ನೋಡುತ್ತಿರು ಎಂಬುದಾಗಿ ಹೇಳಿ ಪರಮಾತ್ಮ ಯಾವ ಮಹಾನುಭಾವನಾದಂಥ ಶನಿದೇವ ಒಂದು ಕಾರವಾನ ವೇಷವನ್ನು ಧರಿಸಿಕೊಂಡು ಬರ್ತಿದ್ದಾರೆ ಅಂತ ನೋಡಿ. ಕೇಳಿರಿ ಜನರೇ, ಕೇಳಿರಿ ಬಾಂಧವರೇ, ಜನರೇ
ವಿದೇಶದಿಂದ ಬಂದಿದ್ದೇನೆ, ಪಂಚವರ್ಣದ ಕುದುರೆಯನ್ನು ತಂದಿದ್ದೇನೆ, ಯಾರಾದರೂ ಈ ಕುದುರೆಯನ್ನು ಕೊಂಡುಕೊಳ್ಳಿ ಎಂಬುದಾಗಿ ಹೇಳಿದಾಗ ಆ ವಿಕ್ರಮ ಮಹಾರಾಜನ ಮಂತ್ರಿಯಾದರೂ ಆ ಸವಾರಿಯ ಮೂಲಕ ನೇರವಾಗಿ ಆ ಕಾರವಾನನ ಬಳಿಗೆ ಬಂದ. ಕಾರವಾನ, ಈ ಕುದುರೆಯನ್ನು ಮಾರ್ತಿರ್ವಿಲ್ಲ, ಈ ಕುದುರೆಯನ್ನು ನನಗೆ ಕೊಡವೆಯಾ ಎಂಬುದಾಗಿ ಕೇಳಿದಾಗ ಆ ಕುದುರೆಯನ್ನು ನಾನೇ ಕೊಂಡುಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಆಗ ಕುದುರೆಯ ಸಾಮರ್ಥ್ಯವನ್ನು ಹೇಳುತ್ತಿದ್ದಾರೆ. ನೋಡಪ್ಪ, ನೀನು ಕುದುರೆಯನ್ನು ಕೊಂಡುಕೊಳ್ಳುತ್ತೇಯ ಸರಿ, ಆದರೆ ಈ ಕುದುರೆಯ ಮೇಲೆ ಕುಳಿತುಕೊಂಡು ಸವಾರಿ ಮಾಡುವ ಧೀರ ನಾವನಿರುವನು ಎಂಬುದಾಗಿ ಹೇಳಿದಾಗ ಆ ವೇಳೆಗೆ ಮಹಾನುಭಾವನಾದಂತ ಯಾವ ಶನಿದೇವರು ಹೇಳ್ತಿದ್ದಾರೆ, ಕಾರವಾನ ವೇಷವನ್ನು ತಾಳಿಕೊಂಡು ಬಂದಂತ ಶನಿದೇವರು ಹೇಳ್ತಿದ್ದಾರೆ, ನೋಡಪ್ಪ, ನಿನ್ನ ಸಾಮರ್ಥ್ಯವೇನೋ ನಾನು ಬಲ್ಲೆ, ಆದರೆ ಕುದುರೆಯ ಮೇಲೆ ಕುಳಿತುಕೊಂಡು ಸವಾರಿ ಮಾಡುವ ಧೀರ ನಾವನಿರುವನು ಇಲ್ಲಿ ಎಂದಾಗ ಆ ಮಂತ್ರಿಗಾದರೂ ಕೋಪ ಉಂಟಾಯಿತು. ಮುಚ್ಚುಮಾಯ್, ಏನಂದೆ? ನನ್ನ ನಾಡಿನ ಅರಸ ವಿಕ್ರಮ ಮಹಾರಾಜ 64 ವಿದ್ಯೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಾರೆ.